ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಅಕಾಡೆಮಿ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಕಮಾಂಡರ್ ಶ್ರೀ. ಇವತ್ತು ಕೊಡ್ತಂಥ ವಿಡಿಯೋ ಬಹಳ ವಿಶೇಷವಾದಂಥದ್ದು. ಅದು ಕೂಡ ವಿಶೇಷವಾಗಿ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಬರುವಂಥ CAPF ಅಂತ ಹೆಸರನ್ನು ಕೂಡ ಕರೀತಾರೆ. CAPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ 2023ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಬಿಡಲಾಗಿತ್ತು. 26,000+ ವೇಕೆನ್ಸೀಸ್ನ ಕಾಲ್ ಮಾಡಲಾಗಿತ್ತು. 2024ನಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಲಾಗಿತ್ತು. 160 ಮಾರ್ಕ್ಸ್ಗೆ 80 ಕ್ವಶನ್ಗಳನ್ನ ಕೊಡಲಾಗಿತ್ತು. 4 ಸಬ್ಜೆಕ್ಟ್ ಇತ್ತು. ಅದೆಲ್ಲವೂ ಕೂಡ ನೀವು ಎಕ್ಸಾಮ್ನ ಫೇಸ್ ಮಾಡಿದಿರಿ. ಈಗ ಕೀ ಆನ್ಸರ್ ಕೂಡ ಬಿಡಲಾಗಿದೆ. ಕೀ ಆನ್ಸರ್ಲಿ ಕೂಡ ನಿಮ್ಮ ರಿಸಲ್ಟ್ ನಿಮಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿದೆ. ಫೈನಲ್ ರಿಸಲ್ಟ್ ಯಾವ ಬರುತ್ತೆ ಅನ್ನೋದು ಕೂಡ ಕೆಲವರಿಗೆ ಗೊಂದಲ ಇದೆ. ಫೈನಲ್ ರಿಸಲ್ಟ್ ಬಂದ ನಂತರ ನೆಕ್ಸ್ಟ್ ಅವರಿಗೆ PET PST ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಸರ್ ಅನ್ನೋದನ್ನ ಬಹಳಷ್ಟು ಮಕ್ಕಳು ನಮಗೆ ಕರೆ ಮಾಡಿ ಕೇಳ್ತಿದ್ದಾರೆ. ನನ್ನ ಕನ್ನಡಿಗರಿಗೋಸ್ಕರ, ಕನ್ನಡ ಯುವತಿಯರಿಗೋಸ್ಕರ ಕನ್ನಡದಲ್ಲೇ ಮಾಹಿತಿ ಕೊಡ್ತಿದ್ದೀನಿ. ನನಗೆ ಹಿಂದಿಲೂ ಕೊಡಲಿಕ್ಕೆ ಬಹಳ ಇಷ್ಟ, ಆದರೆ ಕನ್ನಡಿಗರಿಗೆ ಈ ಒಂದು ಸಂದೇಶ, ಈ ಒಂದು ಮಾಹಿತಿಗಳು ಸರಿಯಾಗಿ ತಲುಪಬೇಕು ಅನ್ನೋ ಉದ್ದೇಶದಿಂದನೇ ಕನ್ನಡದಲ್ಲಿ ಮಾಹಿತಿ ನಾನು ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಖಂಡಿತ. ಹಾಗಾದರೆ ಇಷ್ಟವಾಗಿದ್ದಲ್ಲಿ ನಮ್ಮ ಇಂಥ ವಿಡಿಯೋಗಳನ್ನ ಪ್ರಮೋಟ್ ಮಾಡಿ ಇನ್ನಷ್ಟು ಯುವತಿಯರಿಗೆ ತಲುಪಲಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಜೊತೆಗೆ ಯಾರು ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗಾದರೆ ತಿಳ್ಕೊಳ್ಳೋಣ, CAPF ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತಾರೆ. ನಾನು ಕೂಡ ಸರ್ವೆ ಮಾಡಿರೋ ಪ್ರಕಾರ ಇದೇ ತಿಂಗಳು ಕೊನೆಯವರೆಗೆ, ಇನ್ನು 20 ದಿನದಲ್ಲಿ ನಿಮಗೆ ಫೈನಲ್ ರಿಸಲ್ಟ್ ಬಿಡ್ತಾರೆ. ಕೀ ಆನ್ಸರ್ ಬಿಟ್ಟ ನಂತರ ಸುಮಾರು 15 ದಿನದಲ್ಲಿ ನಿಮಗೆ ಫೈನಲ್ ರಿಸಲ್ಟ್ ಏನಿದೆ, ಅಂದರೆ ರಿಸಲ್ಟ್ ಮೀನ್ಸ್ ಎಕ್ಸಾಮ್ ರಿಸಲ್ಟ್ ಏನಿದೆ, ಎಕ್ಸಾಮ್ ರಿಸಲ್ಟ್ನ ಬಿಡಬೇಕಿತ್ತು. ಆದರೆ ಎಲೆಕ್ಷನ್ನ ಕಾರಣವಾಗಿ ಈ ತಿಂಗಳು ಕೊನೆಯವರೆಗೆ ನಿಮಗೆ ಮುಂಚಿತವಾಗಿ ಕೊಡಲ್ಲ ಅಂತ ಏನಿಲ್ಲ. ಈ ತಿಂಗಳು ಕೊನೆಯವರೆಗೆ ನಿಮಗೆ ಎಕ್ಸಾಮ್ ರಿಸಲ್ಟ್ ಫೈನಲ್ ಬಂದ್ಬಿಡುತ್ತೆ. ಅದಾದ ನಂತರ PET PST ಯಾವಾಗ ಕಂಡಕ್ಟ್ ಮಾಡ್ತಾರೆ. PET PST ಕಂಡಕ್ಟ್ ಮಾಡಬೇಕಿರೋದು ಇನ್ನು 2 ಮಂತ್ಸಲ್ಲಿ. ಅದರ ಅರ್ಥ ಈ ತಿಂಗಳು ಕೌಂಟ್ ಇದ್ದರೆ ಮೇ ಬಿಟ್ಟು ನೆಕ್ಸ್ಟ್ ಜೂನ್ ಎಂಡಿಂಗ್ನಲ್ಲಿ PET PST ಕಂಡಕ್ಟ್ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಸರ್ PET PST ಏನು ನಡೆಸ್ಕೊಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ನಿಮಗೆ ಅಡ್ಮಿಟ್ ಕಾರ್ಡ್ ಹೋಗ್ಬಿಡ್ತಾರೆ ಅಂದರೆ 15 ಡೇಸ್ ಬಿಫೋರ್, 15 ದಿನಗಳಿಂದ ಮುಂಚಿತವಾಗಿ ನಿಮಗೆ ಅಡ್ಮಿಟ್ ಕಾರ್ಡ್ ಕೊಡ್ತಾರೆ. ಅಡ್ಮಿಟ್ ಕಾರ್ಡ್ ಕೊಡ್ತಾರೆ, ಬಟ್ ಈ ಕಟ್ ಆಫ್ ಎಷ್ಟು ನಿಲ್ಲಿಸ್ತಾರೆ ಅನ್ನೋದು ಇನ್ನಷ್ಟು ಗೊಂದಲ ಇದೆ, ನಿಜ ಹೌದು. ಹೇಗೆ ಅಂತಂದರೆ, ಸರ್ ನಾನು 52 ಆಗಿದೆ ಸರ್ ಮಾರ್ಕ್ಸ್, ನಾನು ಕಟ್ ಆಫ್ ಅಲ್ಲಿ ಸರ್ ಬರುತ್ತಾ ಸರ್, 48 ಆಗಿದೆ ಸರ್, 35 ಆಗಿದೆ ಸರ್, ಪಾಸಿಂಗ್ ಮಾರ್ಕ್ಸ್ ಇದೆ ಸರ್. ಈ ಥರ ಹಲವಾರು ಪ್ರಶ್ನೆಗಳು ನನ್ನ ಹತ್ರ ಬರ್ತಾ ಇದೆ. ಸ್ನೇಹಿತರೆ, ನಾನು ಈಗಾಗಲೇ ನಿಮ್ಗೆ ತಿಳಿಸಿದ್ದೀನಿ, ಕ್ಲಿಯರಾಗಿ ಹೇಳಿದ್ದೀನಿ ಲಾಸ್ಟ್ 2 ವಿಡಿಯೋಗಳಲ್ಲಿ. 2023ರಲ್ಲಿ ಕೊಂಡ ರಿಸಲ್ಟನ್ನು ಕೂಡ ನಾನು ನಿಮಗೆ ಅದನ್ನು ಶೋ ಮಾಡಿದ್ದೀನಿ, ಪ್ರಾಕ್ಟಿಕಲ್ ತಿಳಿಸ್ಕೊಟ್ಟಿದ್ದೀನಿ. ಅಲ್ಗರ್ಥ ಲಾಸ್ಟ್ ಕೊನೆಯ ವರ್ಷದಲ್ಲೂ ಕೂಡ 58+, 60+ ಮಾರ್ಕ್ಸ್ ತೊಗೊಂಡಂಥ ಮಕ್ಕಳು ಮಾತ್ರ ಅವಕಾಶ ಕೊಡಲಾಗಿದೆ. ಈ ವರ್ಷವೂ ಕೂಡ ಆಲ್ಮೋಸ್ಟ್ 60-65+ ಅಲ್ಲಿದ್ದಂಥ ಮಕ್ಕಳಿಗೆ ಅವಕಾಶ ಸಿಗುತ್ತೆ. ಯಾರಾದರೂ 50+ ಇದ್ದರೆ ಸರ್ ನನಗೆ ಅವಕಾಶ ಸಿಗುತ್ತಾ, ಅದನ್ನು ನಾನು ಈಗಲೇ ಗ್ಯಾರಂಟಿ ಕೊಡಲಿಕ್ಕಾಗಲ್ಲ. ಸಿಗ್ಲೂಬೋದು, ಸಿಗದಿನೇ ಇರಲೂಬೋದು. ಅದು ಪ್ರಯತ್ನ ನಿಮ್ದಾಗಿರಲಿ. ಯಾರು ಕೂಡ ಎದೆಗುಂದಾಗ ಹೋಗಬೇಡಿ. ಅಕಸ್ಮಾತ್ ಅಡ್ಮಿಟ್ ಕಾರ್ಡ್ ಬಂತ, ನೀವು ತಯಾರಾಗಿ. ಅಡ್ಮಿಟ್ ಕಾರ್ಡ್ ಬರ್ದೇನಿದ್ರು ಕೂಡ ನಿಮಗೇನು ಚಿಂತೆ ಇಲ್ಲ, ಇನ್ನಷ್ಟು ನಿಮಗೆ ಅವಕಾಶಗಳಿದ್ದಾವೆ. ಯಾಕೆಂದರೆ SSC ಅಥವಾ CAPFನಲ್ಲಿ ಸುಮಾರು ಏಜ್ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಜನರಲ್ಗೆ 23 ಇದ್ದರೆ, OBCಗೆ 26 ಇದೆ, SC/STಯಲ್ಲಿ 28 ತನಕ ಏಜ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರುತ್ತೆ. ಮತ್ತೊಮ್ಮೆ ಟ್ರೈ ಮಾಡೋಣ. ಕೇವಲ CAPF ಅಂತಲ್ಲ, ಅದರಲ್ಲೂ ಸುಮಾರು ಡಿಪಾರ್ಟ್ಮೆಂಟ್ಗಳು ಬರ್ತವೆ. ಡಿಪಾರ್ಟ್ಮೆಂಟ್ ವೈಸು ಕೂಡ ನಿಮಗೆ ವೇಕೆನ್ಸಿನ ಅಲೌಟ್ ಮಾಡ್ತಾರೆ. ಹಾಗಾದರೆ ನೆಕ್ಸ್ಟ್ ತಿಳ್ಕೊಳ್ಳೋಣ, ಸರ್ PET PSTನ ಅಂದರೆ ಏನು, ಅದರಲ್ಲಿ ನಡೆಸ್ಕೊಡುವಂಥದ್ದು ಏನೇನು ನಡೆಸ್ಕೊಡ್ತಾರೆ. PET ಇದರಲ್ಲಿ ನಡೆಯುವಂಥದ್ದು ಎಂಡೋರೆನ್ಸ್, ನಿಮ್ಮ ದೈಹಿಕ ಸಾಮರ್ಥ್ಯವನ್ನು ಚೆಕ್ ಮಾಡ್ತಾರೆ. ಅಲ್ಲಿಗೆ ಮೊದಲನಾಗಿ ತಿಳಿಸ್ಕೊಳ್ಳುವಂಥದ್ದು 5 ಕಿಲೋಮೀಟರ್ ರನ್ನಿಂಗ್. 5 ಕಿಲೋಮೀಟರ್ ರನ್ನಿಂಗ್ ಬಿಡ್ತಾರೆ. ಅದರಲ್ಲಿ ನೀವು 24 ನಿಮಿಷ ಒಳಗಡೆ ಬರಬೇಕು, ಅವಾಗ ಮಾತ್ರ ನೀವು ಪಾಸ್ ಆಗ್ತೀರಾ. ನೆಕ್ಸ್ಟ್ ಲಾಂಗ್ ಜಂಪ್ ಮತ್ತು ಹೈ ಜಂಪು 2 ಕೂಡ ಇರ್ತದೆ. ಲಾಂಗ್ ಜಂಪನ್ನು ಪಾಸ್ ಆಗಬೇಕು ಅಥವಾ ಹೈ ಜಂಪ್ ಪಾಸ್ ಆಗಬೇಕು, 2ರಲ್ಲಿ ಒಂದು ಪಾಸ್ ಆಗಬೇಕಾಗ್ತದೆ. ಲಾಂಗ್ ಜಂಪ್ ಸುಮಾರು 13 ಫೀಟ್ ಇರ್ತದೆ, ಹೈ ಜಂಪ್ ಸುಮಾರು 4 ಫೀಟಿಂದನೂ ಎತ್ತರ ಹಾರಬೇಕಾಗ್ತದೆ. ಶಾರ್ಟ್ ಪುಟ್ ಇದೆಯಾ, ಶಾರ್ಟ್ ಪುಟ್ ಇಲ್ಲಿವರೆಗೆ ಮಾಡಿಸಿಲ್ಲ, ಆಪ್ಷನ್ ಇರಲಿ, ಮಾಡಿಸ್ಲೂಬೋದು, ಇರಲೂಬೋದು, ಅದು ಗ್ಯಾರಂಟಿ ಕೊಡಲಿಕ್ಕಾಗಲ್ಲ. ಹಾಗಾದರೆ ಸರ್ PST ಅಂದ್ರೇನು, PSTಲಿ ಏನೇನು ನಡೆಸ್ಕೊಡ್ತಾರೆ. PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದರೆ ನಿಮ್ಮ ಎತ್ತರ, ಎದೆ ಅಳತ, ತೂಕವನ್ನು ಚೆಕ್ ಮಾಡ್ತಾರೆ.
ಆಲ್ರೆಡಿ ನೋಟಿಫಿಕೇಷನಲ್ಲಿ ಅನೌನ್ಸ್ ಮಾಡಲಾಗಿತ್ತು, ಎತ್ತರ 170 ಸೆಂಟಿಮೀಟರ್ಗಿಂತ ಕಡಿಮೆ ಇರಬಾರ್ದು ಅಂತೇಳಿ. ಅದರಲ್ಲಿ SC/ST ಅವರು ಮಾತ್ರ ಸ್ವಲ್ಪ ಕಡಿಮೆ ಇದೆ. ಹಾಗಾದರೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಬನ್ನಿ ತಿಳಿಸ್ಕೊಡ್ತೀನಿ. ಹೈಟ್, ವೇಟ್, ಚೆಸ್ಟ್ ಏನಿದೆ ಅಂತಂದರೆ ಎತ್ತರ ಜನರಲ್ಗೆ ಮತ್ತು OBC ಅವರಿಗೆ 175 ಸೆಂಟಿಮೀಟರ್ ಪ್ಲಸ್ ಇರಲೇಬೇಕಾಗ್ತದೆ. SC/ST ಅವರಿಗೆ ಕಡಿಮೆ ಇದೆ, 162.5 ಸೆಂಟಿಮೀಟರ್, 165 ಸೆಂಟಿಮೀಟರ್ ಇದ್ರೂ ಕೂಡ ಅವರಿಗೆ ಅವಕಾಶಗಳಿದೆ. ಹೆಣ್ಣು ಮಕ್ಕಳಿಗೆ 157 ಸೆಂಟಿಮೀಟರ್ ಕಂಪಲ್ಸರಿ ಇರಲೇಬೇಕು. ಅದರಲ್ಲಿ SC/ST ಅವರಿಗೆ 150 ಸೆಂಟಿಮೀಟರ್ ಇದ್ದರೆ ಸಾಕಾಗ್ತದೆ. ಈ ಎತ್ತರದ ಒಂದು ಕ್ಲಿಯರ್ ಪಿಕ್ಚರ್. ಹಾಗಾದರೆ ತೂಕ ಎಷ್ಟಿರಬೇಕು, ನಿಮ್ಮ ಎತ್ತರ ಮತ್ತು ನಿಮ್ಮ ವಯಸ್ಸನ್ನು ಚೆಕ್ ಮಾಡಿ ಮೆಡಿಕಲ್ ಲಿಸ್ಟಲ್ಲಿ ಹಾಕಲಾಗ್ತದೆ. ಎಕ್ಸಾಂಪಲ್, ನಿಮ್ಗೆ 21 ವರ್ಷ ವಯಸ್ಸಾಗಿದೆ ಅಂದ್ಕೊಳ್ಳಿ, ಎತ್ತರ 165 ಸೆಂಟಿಮೀಟರ್, 170 ಸೆಂಟಿಮೀಟರ್ ಎತ್ತರ ಇದ್ದೀರಾ ಅಂದ್ಕೊಳ್ಳಿ. 170 ಸೆಂಟಿಮೀಟರ್ ಎತ್ತರ ಇದ್ದೀರಾ ಮತ್ತು 21 ವರ್ಷ ವಯಸ್ಸಾಗಿದ್ದರೆ ಸುಮಾರು 62ರಿಂದ 60 kg ತೂಕ ಇರಬೇಕಾಗ್ತದೆ. ಅದರಲ್ಲಿ ನಿಮಗೆ 10% ಪ್ಲಸ್ ಮೈನಸ್ ಕೂಡ ಅವಕಾಶಗಳು ಕೊಡಲಾಗ್ತದೆ. ಅದರರ್ಥ ನೀವು 55 kgಯಿಂದ 65 kg ಒಳಗಡೆ ಇದ್ದರೆ ನಿಮಗೆ ಅವಕಾಶಗಳು ಸಿಗ್ತದೆ. ಇದನ್ನು ಕೂಡ ಅದರಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟ್ ಸರ್, ಚೆಸ್ಟ್ ಎಷ್ಟಿರಬೇಕು, ಎದೆ ಅಳತೆ ಏನಿದೆ 80 ಸೆಂಟಿಮೀಟರ್, 80 ಸೆಂಟಿಮೀಟರ್ ನಾರ್ಮಲ್ ಆಗಿರಬೇಕು. ಜೊತೆಗೆ ಎಕ್ಸ್ಪೆನ್ಷನ್ ಮಾಡಿದಾಗ ಎದೆಯನ್ನು ಉಬ್ಬಿಸಿದಾಗ ನಿಮಗೆ 5 ಸೆಂಟಿಮೀಟರ್ ಜಾಸ್ತಿ ಉಬ್ಬಿಸ್ಬೇಕಾಗ್ತದೆ. ಅದರಾಗಾದರೆ ಸರ್, ಇದ್ರಲ್ಲಿ ಮೆಡಿಕಲ್ ಇವಾಗ ಆಗೋದಿಲ್ಲ. ಮೊದಲು ನಿಮ್ಗೆ ಇವಾಗ ನಡೆಯುವಂಥದ್ದು PET ಮತ್ತು PST ಎರಡೇ ನಡೆಸೋಂಥದ್ದು. ಇವೆರಡು ಕೂಡ ನೀವು ತಯಾರಾಗಬೇಕಾಗುತ್ತೆ. ಹಾಗಾದರೆ ಇನ್ನೇನಪ್ಪ ವಿಶೇಷತೆ ಇದರಲ್ಲಿ ಏನೊಂದಿತ್ತು ಅಂದರೆ, ರನ್ನಿಂಗ್ನಲ್ಲಿ ನಾನು ಗಂಡು ಮಕ್ಕಳಿಗೆ ತಿಳಿಸಿರುವಂತೆ 5 ಕಿಲೋಮೀಟರ್ 24 ನಿಮಿಷ ಒಳಗಡೆ ಆಯಿತು ಅಂತಂದರೆ, ಫಿಮೇಲ್ ಹೆಣ್ಮಕ್ಳುಗಳಿಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ, 8.5 ನಿಮಿಷ ಒಳಗಡೆ ಬರಬೇಕಾಗ್ತದೆ. ಜೈ ಹಿಂದ್. ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ಗೆ ತಯಾರಾಗುತ್ತಿರುವಂಥ ಪ್ರಿಯ SSC ಆಕಾಂಕ್ಷಿಗಳೇ, ಭಾರತಾಂಬೆ ಸೇವೆ ಸಲ್ಲಿಸಬೇಕು, ತನ್ನ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು, ತನ್ನ ತಂದೆ ತಾಯಿಗೆ ಹೆಚ್ಚಿನ ಗೌರವ ಸಿಗಬೇಕೆಂಬ ಹಂಬಲದಿಂದ ಬಹಳಷ್ಟು ಪರಿಶ್ರಮಿಸಿ ವರ್ಷವಿಡೀ ತಯಾರಿಯೊಂದಿಗೆ SSC ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡು ಫಿಸಿಕಲ್ ಫಿಟ್ನೆಸ್ಗೆ ತಯಾರಾಗುತ್ತಿರುವಂಥ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ, ಶುಭವಾಗಲಿ, ಅಭಿನಂದನೆಗಳು. ನಿಮ್ಮಂಥ ಆಸಕ್ತ ಅಭ್ಯರ್ಥಿಗಳಿಗೆ ನಮ್ಮ ಸೈನಿಕರ ಮೈಸೂರಿನಲ್ಲಿ ಇದೇ ತಿಂಗಳು 26ನೇ ತಾರೀಕಿಂದ ದೈಹಿಕ ತರಬೇತಿಯನ್ನು ಶುರು ಮಾಡುತ್ತಿದ್ದೇವೆ. ನಮ್ಮ ಸೈನಿಕರ ಮೈಸೂರು ನಿಮಗೆಲ್ಲ ತಿಳಿದಿರುವಂತೆ ಈಗಾಗಲೇ 2 ಬಾರಿ ರಾಷ್ಟ್ರೀಯ ದಾಖಲೆಯನ್ನು ನಿರ್ಮಿಸಿದ್ದು, ವರ್ಷವಿಡೀ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯನ್ನು ತಯಾರು ಮಾಡುತ್ತಾ ಹಲವಾರು ಯಶಸ್ಸನ್ನು ಕಂಡಿದೆ. ಲಿಮಿಟೆಡ್ ಸೀಟ್ಸ್ನ ವ್ಯವಸ್ಥೆಯೊಂದಿಗೆ SSC ಮಕ್ಕಳಿಗೆ ಎಕ್ಸ್ಟ್ರಾ ಕಾಳಜಿ, ಎಕ್ಸ್ಟ್ರಾ ತಯಾರಿಯೊಂದಿಗೆ, ಎಕ್ಸ್ಟ್ರಾ ಪರಿಶ್ರಮದೊಂದಿಗೆ ತಯಾರು ಮಾಡುವಲ್ಲಿ ನಮ್ಮ ಸೈನಿಕರ ಮೈಸೂರು ಸಜ್ಜಾಗಿದೆ. ನಮ್ಮ ಸೈನಿಕ ಅಕಾಡೆಮಿ ಮೈಸೂರಿನಲ್ಲಿ ತರಬೇತಿ ಪಡೆದು ನಿಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಸ್ನೇಹಿತರೆ, ನಿಮಗೆಲ್ಲರೂ ಕೂಡ ಬಹಳ ಗೊಂದಲ ಇತ್ತು, ಸರ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಬಿಡ್ತಾರೆ, PET PST ಯಾವಾಗ ಕಂಡಕ್ಟ್ ಮಾಡ್ತಾರೆ, ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತೇಳಿ ಇದರ ಸಂಪೂರ್ಣ ಮಾಹಿತಿ ನಿಮ್ಮನ್ನು ನಾನು ಹಂಚ್ಕೊಂಡಿದ್ದೀನಿ. ನಾನು ನಂಬಿರ್ತೀನಿ ನಮ್ಮ ಸೈನಿಕರ ಮೈಸೂರಿನ ಯೂಟ್ಯೂಬ್ ಚಾನಲ್ ಮುಖಾಂತರ ತಲುಪುವಂಥ ಇಂಥ ವಿಡಿಯೋಗಳು ನಿಮಗೆಲ್ಲ ಬಹಳಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಅಂತೇಳಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಸೈನಿಕರ ಮೈಸೂರಿನ ಯೂಟ್ಯೂಬ್ ಚಾನಲ್ನ ಫಾಲೋ ಅಪ್ ಮಾಡಿ. ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್.